ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಶನಿವಾರ 25 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಚನ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವವೇದನೆ ಪಡುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವ ಜನರಿಗೋಸ್ಕರವಾಗಿ ದೇವರ ಸೇವಕರು ತವಕಪಟ್ಟು ಅವರನ್ನು ದೇವರ ಕಡೆಗೆ ನಡೆಸುವುದೇ ಮುಖ್ಯ ಉದ್ದೇಶವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿರುವ ತನಕ. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಹೋಗಿ ವಾಕ್ಯ ಸಾರಿ ದೇವರ ಅಂದರೆ ಕ್ರಿಸ್ತನ ಪ್ರೀತಿಯನ್ನು, ತನ್ನ ತ್ಯಾಗ, ಮರಣ, ಪುನರುತ್ಥಾನವನ್ನು, ಎಲ್ಲ ವಿಚಾರವನ್ನು, ಸುವಾರ್ತೆಯನ್ನು ಹೇಳಿದಾಗ ಅಲ್ಲಿನ ಜನರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಆತಿಥ್ಯವನ್ನು ನೀಡಿದರು, ಪ್ರೀತಿಯಿಂದ ವರ್ತಿಸಿದರು. ಆದರೆ ಈಗ ಪೌಲನಿಗೆ ವಿರುದ್ಧವಾಗಿ ಇದ್ದಾರೆ. ಅದಕ್ಕೆ ಪೌಲನು, ನಾನು ನಿಮಗೆ ಸತ್ಯವನ್ನು ಹೇಳಿದಾಗ ನೀವು ಹೀಗೆ ಆದಿರೋ ಎಂಬುದಾಗಿ ನೊಂದು ಇನ್ನೂ ಅವರಿಗೆ ಮಕ್ಕಳಿರ ಎಂಬುದಾಗಿ ಪ್ರಬೋಧಿಸಿ ಅವರಲ್ಲಿ ಕ್ರಿಸ್ತನು ಇರಬೇಕೆಂಬುದಾಗಿ, ಕ್ರಿಸ್ತನ ಸಾರೂಪ್ಯವು ಅವರಲ್ಲಿ ಪೂರ್ತಿಯಾಗಿ ಇರುವ ತನಕ ಅವರಿಗೋಸ್ಕರವಾಗಿ ಪ್ರಸವ ವೇದನೆಯಲ್ಲಿ ಇರುತ್ತಾನೆಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರು ತನ್ನ ಜನರಿಗೋಸ್ಕರವಾಗಿ ಈ ರೀತಿಯಾದಂಥ ನೋವನ್ನು ಅನುಭವಿಸಬೇಕಂದರೆ ದೇವರು ತಮ್ಮಲ್ಲಿ ಕೆಲಸ ಮಾಡುವಂಥ ಸಮಯದವರೆಗೂ, ಕ್ರಿಸ್ತನೇ ಅವರಲ್ಲಿ ಇರುವವರೆಗೂ, ಕ್ರಿಸ್ತನನ್ನು ಅವರು ಸಂಪೂರ್ಣವಾಗಿ ಅಂಗೀಕರಿಸಿ ಕ್ರಿಸ್ತನನ್ನೇ ಹಿಂಬಾಲಿಸುವವರೆಗೂ ದೇವರ ಸೇವಕರು ಈ ರೀತಿಯಾದಂಥ ಸ್ಥಿತಿಯಲ್ಲಿರಬೇಕಂದರೆ ಅವರಿಗೋಸ್ಕರವಾಗಿ ಹೋರಾಟ, ಅವರಿಗೋಸ್ಕರವಾಗಿ ನೋವನ್ನು ಅನುಭವಿಸುವಂಥ, ಅವರಿಗೋಸ್ಕರವಾಗಿ ಕಾಳಜಿ ವಹಿಸುವಂಥ ಸ್ಥಿತಿಯಲ್ಲಿ ಸೇವಕರಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತಿನ ದಿನಮಾನಗಳಲ್ಲಿ ಅನೇಕ ವಿಧವಾದಂಥ ಪರಿಸ್ಥಿತಿಗಳನ್ನು ಹಾದು ಹೋಗುತ್ತಾರೆ. ಅಂಥವರಿಗೋಸ್ಕರವಾಗಿ ದೇವ ಸೇವಕರು ಹೋರಾಟ ಮಾಡಿ, ಪ್ರಾರ್ಥನೆ ಮಾಡಿ, ಅವರಿಗೆ ಪೌಲನು ಅನುಭವಿಸಿದಂಥ ಪ್ರಸವ ವೇದನೆಯಲ್ಲಿ ನಾವುಗಳು ಇದ್ದಾಗ ಮಾತ್ರ ದೇವರ ಕಾರ್ಯ ಅನೇಕರಲ್ಲಿ ನಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸೋಣ. ಅವರು ತಿರುಗಿ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅಂಗೀಕರಿಸುವವರೆಗೂ ನಾವು ದೇವರ ಕಾರ್ಯ ಮಾಡೋಣ. ಕರ್ತನೇ, ದಯಮಯ ಸ್ವಾಮಿಯೇ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸು, ಬಲಪಡಿಸು, ನಿನಗೋಸ್ಕರ ಜೀವಿಸುವಂತೆ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.